ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು ಸೆಪ್ಟೆಂಬರ್ 9 ಆ್ಯಂಡ್ ಆಲ್ರೆಡಿ ಸುಮಾರು ಸ್ವಲ್ಪ ದಿನದಿಂದ ಮಾಡಿರಲಿಲ್ಲ ನಾನು ವ್ಲಾಗು. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೇನೆ ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲೂ ಕೂಡ. ಸೊ ಗೋದಾನ ಅದಾದ ತಕ್ಷಣ ಮತ್ತೆ ಒಂದು ಸೆರೆಮನಿ ಅದೆಲ್ಲ ಬರುತ್ತೆ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಅದೆಲ್ಲ ಮುಗೀತು. ಸೊ ಇವತ್ತು ಬಂದು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ರೆಡಿ ಆಗಿದ್ದೀನಿ. ವಾಪಸ್ ಬಂದು ಎಡಿಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ ಇದು ತುಂಬ ಹೋಗಲೇಬೇಕಾದ ಕೆಲಸ. ಯಾಕಂದರೆ ಇದನ್ನು ನಾನು ಫ್ರೈಡೇಯಿಂದ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಫ್ರೈಡೇ ಓಣಮ್ ಇತ್ತು. ನೀವು ಇದಕ್ಕೆ ಮುಂಚೆ ಅಥವಾ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ, ಪೂಕಲಮ್ ಎಲ್ಲ ಹಾಕಿದ್ದು. ಸ್ಯಾಟರ್ಡೇ ಮತ್ತು ಸೆರೆಮನಿ ಇತ್ತು. ಸಂಡೇನೂ ಗ್ರಹಣ ಅದೆಲ್ಲ ಇದ್ದಿದ್ದರಿಂದ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಮತ್ತು ಸೋಮವಾರ ಪಿತೃಪಕ್ಷ ಶುರು ಆ್ಯಂಡ್ ಗ್ರಹಣದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನೋಡಿರ್ತೀರ ಇದಕ್ಕೆ ಮುಂಚೆ ಎಲ್ಲ ಮಾಡಿದ್ದು. ಸೊ ಹಾಗಾಗಿ ನನಗೆ ಹೋಗೋಕ್ಕಾಗಿಲ್ಲ. ಇವತ್ತು ಟೆನಿಕಾಸ್ ಮಂಗಳವಾರ, ಇವತ್ತು ಹೋಗಲೇಬೇಕು. ಯಾಕಂದರೆ ಈ ವೀಕೆಂಡು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಚಿತ್ರದುರ್ಗಕ್ಕೆ. ಆ್ಯಂಡ್ ದಸರಾ ಹತ್ರ ಬರ್ತಾ ಇದೆ. ಲಾಸ್ಟ್ ಒಂದು ವಿಡಿಯೋ ತೋರಿಸಿದೆ, ಮಿನಿಯೇಚರ್ ಕಿಚನ್ ಫೈಂಡ್ಸ್ ಅಂತ ಹೇಳಿ. ಸೊ ನನ್ನ ರಿಲೇಟಿವ್ ಒಬ್ಬರಿಗೆ ಅಲ್ಲಿಂದ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೂ ತೊಗೊಳ್ಬೇಕು. ಅವರು ಪಾಪ ಫೋನ್ ಮಾಡ್ತಾ ಇದ್ದಾರೆ. ಅಂದರೆ ಲೈಕ್ ಹೋದ್ಯಾ ಅಂತ ಕೇಳಕ್ಕೆ ಫೋನ್ ಮಾಡಿದರು ಮೊನ್ನೆ. ಸೊ ನೆನ್ನೆ ಹೋಗಬೇಕಿತ್ತು. ನೆನ್ನೆ ಕನ್ನಡ ಟ್ಯೂಷನ್ಸು ಅದು ಇದು ಎಲ್ಲ ಇತ್ತು. ಸೊ ಸಂಜೆ ಮೇಲೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ. ಈ ಸರಿ ದಸರಾ ಹಬ್ಬಕ್ಕೆ ಏನಾದ್ರು ಸ್ಪೆಷಲ್ ಗೊಂಬೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಮಿನಿಯೇಚರ್ಗೂ ಹೋಗ್ತೀನಿ. ಆಮೇಲೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ಜಯನಗರು. ಸೊ ಹೇಗಿದೆ ಏನು ಅಂತ ಹೇಳಿ ನಿಮಗೂ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇಲ್ಲಿಂದ ಗಾಡಿ ತೊಗೊಂಡು ಹೋಗ್ತಿದ್ದೀನಿ. ಮೆಟ್ರೋ ಸ್ಟೇಷನಲ್ಲಿ ಪಾರ್ಕ್ ಮಾಡ್ತೀನಿ. ಮೆಟ್ರೋಯಿಂದ ಜಯನಗರ್ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮೆಟ್ರೋನಲ್ಲೇ ವಾಪಸ್ ಬರೋದು. ಬಿಕಾಸ್ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಮೆಟ್ರೋಲ್ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಹಾಗಾಗಿ ಸೊ ಎಸ್, ಲೆಟ್ಸ್ ಗೋ. ಫಸ್ಟು ಮಿನಿಯೇಚರ್ಗೆ ಹೋಗೋಣ ಅಂದ್ಕೊಂಡೆ. ಯಾಕಂದರೆ ಅಲ್ಲಿಗೆ ಹೋದರೆ ಭಾರ ಆಗುತ್ತೆ, ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ. ವಾಕಿಂಗ್ ಡಿಸ್ಟೆನ್ಸಲ್ಲೇ ಇದೆ ಎರಡೂ. ಸೊ ಲೆಟ್ಸ್ ಗೋ. ಲಾಸ್ಟ್ ಟೈಮ್ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಒಂದು ಸುಮಾರು ಜನ ಕೇಳಿದರು. ಇದು ಜಯನಗರ್ ಸಿಗ್ನಲ್ ನಿಮಿಷಾಂಬ ಟೆಂಪಲ್ ಇದೆ ಅಲ್ಲ, ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಚಾಯ್ ಡೇಸ್ ಅಂತ ಬೋರ್ಡ್ ಕಾಣ್ತಾ ಇದೆಯಲ್ಲ, ಅದರ ಸೆಲ್ಲಾರಲ್ಲಿ. ಇಫ್ ಯು ಕ್ಯಾನ್ ಸಿ ದ ಬೋರ್ಡ್ ಆಲ್ರೆಡಿ. ಚಲಿಯೇ, ಡ್ಯಾಮೇಜ್ ಹ್ಯಾಸ್ ಬೀನ್ ಡನ್. ಕಾಣ್ತಾ ಇದೆಯಲ್ಲ ಚಾಯ್ ಡೇಸ್, ಅದ್ರ ಕೆಳಗಡೆಗೆ ಇರೋದು. ಇಲ್ಲಿ ಜಯನಗರ್ ಮೇನ್ ರೋಡಲ್ಲಿ ಒಂದು ಕಡೆಗೆ ದೇವಸ್ಥಾನ ಇದೆಯಲ್ಲ, ಅದ್ರ ಎದುರುಗಡೆಗೆ ಬಳ್ಳಾರಿ ಖೋವಾ ಸಿಗುತ್ತೆ. ಇದೊಂಥರ ನನಗೆ ತುಂಬ ನಾಸ್ಟಾಲ್ಜಿಕ್. ಯಾಕಂತ ಹೇಳಿದ್ರೆ ನಾವು ತುಂಬ ಚಿಕ್ಕವರಿದ್ದಾಗ ಕಂಪ್ಲಿ ಅನ್ನೋ ಒಂದು ಊರಲ್ಲಿದ್ವಿ. ಆ ಕಂಪ್ಲಿ ಅನ್ನೋ ಊರಲ್ಲಿ ಸೈಕಲ್ ಮೇಲೆ ಬರ್ತಾಯಿದ್ರು ಈ ಬಳ್ಳಾರಿ ಖೋವಾ ಮಾರ್ಕೊಂಡು. ಅದನ್ನು ಈ ಮುತ್ಗದೆಲೆ ಬರುತ್ತಲ್ಲ ಅದರಲ್ಲಿ ಕಟ್ಟಿ ಕೊಡೋರು. ಅದೇನೋ ಖುಷಿ. ಅವನು ಸೈಕಲ್ ಬೆಲ್ ಕೇಳಿಸಿದ್ರೆ ಸಾಕು, ಫುಲ್ ಹೊರಗಡೆಗೆ ಬಂದು ರೂಪಾಯಿಗೊಂದು ಚಿಕ್ಕದು ಕೊಡ್ತಾಯಿದ್ರು, ಚಿಕ್ಕ ಪೀಸ್ ಥರದ್ದೊಂದು ಕೊಡ್ತಾಯಿದ್ರು. ತಿಂದಿದ್ದೀವಿ ನಾವು ಆ ಟೈಮಲ್ಲಿ. ಅದೊಂಥರ ನೋಡಿದ ತಕ್ಷಣ ನಂಗೆ ಅದು ತಿನ್ನಬೇಕು ಅನ್ನೋ ಟೆಂಪ್ಟೇಷನ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಾರ್ಸೆಲ್ ತೊಗೊಂಡು ಮನೆಗೆ ಬಂದು ಎಲ್ಲರೂ, ಯಾಕಂದರೆ ಒಬ್ಬಳೇ ತಿಂದರೆ ಜಾಸ್ತಿ ತಿಂದ್ಬಿಡ್ತೀನಿ ಅನ್ನೋ ಕಾರಣಕ್ಕೆ 100 ಗ್ರಾಮ್ಸ್ ಲೈಕ್ ಮಿನಿಮಮ್ ಎಷ್ಟು ಕೊಡ್ತಾರಲ್ಲ ಅವರು ಅಷ್ಟೊಂದು ತೊಗೊಂಡು ಮನೆಗೆ ಬಂದು ಎಲ್ಲರೂ ತಿನ್ಕೊಂಡ್ವಿ. ಅದಾದಮೇಲೆ ನಾನು ಹೋಗಿದ್ದು ಜಯನಗರ್ 2nd ಫ್ಲೋರಲ್ಲಿ ಮೇನ್ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ. ಇದು ಒಂದು ಗೊಂಬೆ ಶಾಪ್ಗೆ ನಾನೀಗ ಒಂದು 3-4 ವರ್ಷದಿಂದ ಇವ್ರ ಹತ್ರನೇ ಗೊಂಬೆಗಳನ್ನ ತೊಗೊಳ್ತಾ ಇರೋದು. ತುಂಬ ಒಳ್ಳೊಳ್ಳೆ ಗೊಂಬೆಗಳು, ಯುನೀಕ್ ಗೊಂಬೆಗಳು. ಯುನೀಕ್ ಇನ್ ಅ ಸೆನ್ಸ್ ನಿಮಗೆ ಒಂಥರ ಏನು ಥರದ ಗೊಂಬೆ ಬೇಕು ಅಂತ ನೀವು ಹೋದರೆ ಅಲ್ಲಿ ಸಿಗುತ್ತೆ ಆ ಥರದ ಗೊಂಬೆ. ಸೊ ನಿಮ್ಮ ಕಲ್ಪನೆಗೆ ಎಷ್ಟರ ಮಟ್ಟಿಗೆ ಬೇಕು ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಇರುತ್ತೆ. ಸೊ ನನಗೆ ಅದೊಂದು ತುಂಬ ಇಷ್ಟ ಇವರಲ್ಲಿ. ಲೈಕ್ ಮಾಡ್ರನ್ನಿಂದ ಹಿಡಿದು ಟ್ರೆಡಿಷ್ನಲಿಂದ ಹಿಡಿದು ಈ ಥರ ಅಂಗಡಿಗಳು ಅದು ಇದು ಅಂತ ಸುಮಾರೆಲ್ಲ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಾಡ ಹಬ್ಬ ದಸರಾ ಬಂತು ಅಂದರೆ ಚೈಲ್ಡ್ಹುಡ್ಡಿಂದನೂ ಇದೊಂದು ನನಗೆ ಮೆಮರಿ. ಲೈಕ್ ಗೊಂಬೆ ಅಮ್ಮನ ಜೊತೆ ಕುತ್ಕೊಂಡು ಓಡಿಸೋದು. ಅವಾಗೆಲ್ಲ ಈ ಥರ ಸ್ಟ್ಯಾಂಡ್ಗಳೆಲ್ಲ ಬಂದಿತ್ತು ಅಥವಾ ಬಂದಿದ್ರೆ ನಮಗೆ ಗೊತ್ತಿರಲಿಲ್ಲ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ನನಗೆ ಬೇಸಿಕ್ಲಿ ಈ ಅಮ್ಮಂದು ಟೈಲರಿಂಗ್ ಮಿಷನ್ಸ್ದೆಲ್ಲ ಹೆಡ್ ತೆಗೆದು ಪಕ್ಕಕ್ಕಿಟ್ಟು ಆಮೇಲೆ ಗೊಂಬೆಗಳನ್ನು ನಾವು ಯಾವುದ್ರಲ್ಲಿ ಇಡ್ತಾ ಇದ್ವಲ್ಲ ಟ್ರಂಕ್ಗಳು, ಅದರಲ್ಲಿ ಸ್ಟೆಪ್ಸ್ ಮಾಡ್ತಾ ಇದ್ವಿ. ಅದೊಂಥರ ಎಲ್ಲ ಮೆಮರೀಸ್ ತುಂಬ ಒಂಥರ ಅದು ಒಂದು ಕನೆಕ್ಟಿಂಗ್ ಇದು ಇತ್ತು ಅಮ್ಮನ ಜೊತೆಗೆ, ನನ್ನ ತಮ್ಮನ ಜೊತೆಗೆ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಎಸ್, ಒಂಥರ ಏನೋ ಖುಷಿ ಆಗುತ್ತೆ ದಸರಾ ಬಂತು ಅಂತ ಹೇಳಿದ್ರೆ. ಸೊ ಈ ಪರ್ಟಿಕ್ಯುಲರ್ ಅಂಗಡಿಯಲ್ಲಿ ತುಂಬ ಒಳ್ಳೊಳ್ಳೆ ಗೊಂಬೆಗಳು ಹಾಗೆ ಕಮ್ಮಿ ರೇಟಿಗೆ ಸಿಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಅಥವಾ
ಇದಲ್ಲ, ಬಿಕಾಸ್ ನಾನು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು 3-4 ವರ್ಷದಿಂದ ಇವ್ರ ಹತ್ರ ತೊಗೊಳ್ತಾ ಇದ್ದೀನಿ. ಮಲ್ಲೇಶ್ವರಮಲ್ಲಿ ನಾನು ಪ್ರೈಸ್ ಕೂಡ ಕಂಪೇರ್ ಮಾಡಿದ್ದೀನಿ. ಇಲ್ಲಿನ ಪ್ರೈಸು ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಆಗಿದೆ. ಆ್ಯಂಡ್ ಕಲೆಕ್ಷನ್ ಕೂಡ ಚಿಕ್ಕದ್ರಿಂದ ದೊಡ್ಡದ್ರಿಂದ ಒಂದು ಥರದ ಗೊಂಬೆನ ವೆರೈಟೀಸಲ್ಲಿ ಇಟ್ಟಿರ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಅಷ್ಟಲಕ್ಷ್ಮಿ ಬೇಕು ಅಂತ ಹೇಳಿದ್ರೆ ಸೈಜ್ಗಳು ವೇರಿಯೇಷನ್ಸ್ ಇರುತ್ತೆ, ಅದರೊಟ್ಟಿಗೆ ನಿಮಗೆ ಕ್ವಾಲಿಟಿ ಹಾಗೆ ಫಿನಿಶಿಂಗು ಅದರದ್ದು ಚೇಂಜ್ ಬರುತ್ತೆ. ಸೊ ನಾನು ಹೇಳಿದ್ನಲ್ಲ ವರ್ಸಿಟಾಲಿಟಿ ಇದೆ ಇವ್ರ ಅಂಗಡಿಲಿ ಅಂತ ಹೇಳಿ. ಸೊ ಎಲ್ಲ ಥರದ ಗೊಂಬೆಗಳನ್ನು ಆಲ್ಮೋಸ್ಟ್ ಸಿಕ್ಬಿಡುತ್ತೆ ನಿಮಗೆ. ಈ ತಾಂಜಾವೂರ್ ಗೊಂಬೆ ಇರಬಹುದು, ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಇರ್ಬೋದು, ಈ ವಿಗ್ರಹಗಳ ಥರನೇ ಕಾಣುವಂಥ, ಈಗ ನೀವು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಈ ವಿಗ್ರಹಗಳ ಥರನೇ ಕಾಣುವಂಥ ಗೊಂಬೆಗಳು. ಆಮೇಲೆ ರಾಜರ ಸೆಟ್ ಇರ್ಬೋದು, ಈ ಮದುವೆಗಳ ಸೆಟ್ ಬರುತ್ತಲ್ಲ, ಈ ಬೆಂಗಾಲಿ ಮದುವೆ, ಮಹಾರಾಷ್ಟ್ರೀಯನ್ ಮದುವೆ, ಆ ಥರದ ಮದುವೆ ಸೆಟ್ಗಳು ಕೂಡ ಇದೆ. ಆ್ಯಂಡ್ ಈ ಗೊಂಬೆಗಳನ್ನ ನಾನು ತೊಗೊಂಡಿದ್ದು, ನಾನು ಲಾಸ್ಟ್ ತೋರಿಸಿದ್ದೀನಿ ಲಾಸ್ಟ್ ಫ್ಯೂ ವ್ಲಾಗ್ಸ್ ಹಿಂದೆ. ಇದೆರಡು ಗೊಂಬೆ ನಾವು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದು ಡೆಕೋರ್ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೆ ನಾನು. ಸೊ ಆ ಗೊಂಬೆಗಳನ್ನ ಅಲ್ಲಿ ಇತ್ತಲ್ಲ ಅದನ್ನು ತೋರಿಸಿದೆ. ಈ ಪುರಿ ಜಗನ್ನಾಥ್ದು ನೋಡಿದ ತಕ್ಷಣ ನನಗೆ ತೊಗೊಳ್ಬೇಕು ಅಂತ ಅನ್ನಿಸ್ತು. ಬಟ್ ಅಮ್ಮ ಮಾಡಿದರು ಈ ವರ್ಷ ಅದನ್ನು, ಚಿಕ್ಕ ಪುರಿ ಜಗನ್ನಾಥ್ ಗೊಂಬೆಗಳನ್ನ ಮಾಡಿದರು. ಸೊ ಹಾಗಾಗಿ ಅದನ್ನೇನು ತೊಗೊಳ್ಳಿಲ್ಲ. ಈ ವರ್ಷ ನಾವು ಮೇನ್ಲಿ ಕೆಲವೊಂದು ಟಾರ್ಗೆಟ್ ಇತ್ತು. ಅದರಲ್ಲಿ ಫಸ್ಟ್ ಟಾರ್ಗೆಟ್ ಬಂದು ಶ್ರೀನಿವಾಸ ಕಲ್ಯಾಣ. ಸೊ ಕಂಪ್ಲೀಟ್ ಶ್ರೀನಿವಾಸ ಕಲ್ಯಾಣ ಸೆಟ್ ಏನು ಬರುತ್ತೆ ಅದು ಬೇಕಾಗಿತ್ತು. ಅದು ಲಕ್ಕಿಲಿ ಸಿಕ್ತು ಒಂದು. ಆಮೇಲೆ ಇನ್ನೂ ಒಂದು 3-4 ಸೆಟ್ ತೊಗೊಂಡಿದ್ದೀವಿ ಗೊಂಬೆಗಳು. ಯಾವ ಸೆಟ್ ನಾವು ತೊಗೊಂಡಿದ್ದೀವಿ, ಏನು ಕತೆ ಅಂತ ಹೇಳಿ ನಾನು ಮುಂದೆ ಶೇರ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಶ್ರೀನಿವಾಸ ಕಲ್ಯಾಣದ ಕಂಪ್ಲೀಟ್ ಸೆಟ್ನ ತೋರಿಸಿದ್ದೀನಿ ಕೂಡ. ಮಿಕ್ಕಿದೆಲ್ಲ ಏನೇನು ತೊಗೊಂಡ್ವಿ ಇದನ್ನೇ ಶ್ರೀನಿವಾಸ ಕಲ್ಯಾಣ ನಾನು ಹೇಳಿದ್ದು. ಈ ಸೆಟ್ನ ಕಂಪ್ಲೀಟ್ ತೊಗೊಂಡಿದ್ದೀವಿ. ಮಿಕ್ಕಿದೇನೇನು ತೊಗೊಂಡ್ವಿ ಅಂತ ಸೆಪ್ರೇಟಾಗಿ ವ್ಲಾಗ್ ಬರುತ್ತೆ. ನನ್ನ ವ್ಲಾಗ್ಸು ಡಿಲೇ ಆಗ್ತಾ ಇರೋದು ಮೇನ್ ಕಾರಣ ಬಂದು ನನ್ನ ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಹೋಗಿದೆ. ಇಂಟರ್ನೆಟ್ ಕನೆಕ್ಟ್ ಆಗೋದೇ ಇಲ್ಲ ಇದಕ್ಕೆ. ಸೊ ಈಗ ನಾನು ಅದೇ ಲ್ಯಾಪ್ಟಾಪಲ್ಲೇ ಮಾಡ್ತಾ ಇದ್ದೀನಿ. ಬಟ್ ಒಂದೊಂದ್ಸಲಿ ಕನೆಕ್ಟ್ ಆಗಿರುತ್ತಲ್ಲ, ಆವಾಗ ನಾನು ಸಾಫ್ಟ್ವೇರ್ ಲೋಡ್ ಮಾಡ್ಕೊಳ್ತೀನಿ, ಮತ್ತು ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೋಬೇಕಾಗತ್ತಲ್ಲ, ಅದನ್ನು ಇಂಪೋರ್ಟ್ ಮಾಡ್ಕೊಳ್ತೀನಿ, ಮತ್ತು ಅದನ್ನು ಸ್ವಿಚ್ ಆಫ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡ್ತೀನಿ. ತುಂಬ ತೊಂದರೆ ಆಗ್ತಾ ಇದೆ. ಬಟ್ ಪಿತೃಪಕ್ಷ ಅಡ್ಡ ಇರೋದ್ರಿಂದ ನಾವು ಇವಾಗ ಹೊಸದಾಗಿ ಲ್ಯಾಪ್ಟಾಪ್ ತೊಗೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಆಗಲ್ಲ, ಅಲೌ ಇರೋದಿಲ್ಲ. ಸೊ ಹಾಗಾಗಿ ಪಿತೃಪಕ್ಷ ಮುಗಿಯೋ ತನಕ, ಅಂದರೆ 22nd ಮುಗಿಯುತ್ತೆ, ಅಂದರೆ 21st ಲಾಸ್ಟ್ ಡೇ ಇರುತ್ತೆ. ಸೊ ಅಲ್ಲಿವರೆಗೂ ಮತ್ತೆ ನಂದು ಯಾವುದೇ ವ್ಲಾಗ್ ಬರಲ್ಲ. ಈ ವ್ಲಾಗ್ನ ನಾನು ಈಗೊಂದು 3 hours ಎಡಿಟ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ವ್ಲಾಗ್ ಡ್ಯೂರೇಷನ್ ಎಷ್ಟಿದೆ ಅಂತ ಹೇಳಿ. ಅಷ್ಟು ಡಿಲೇ ಆಗುತ್ತೆ. ಲೈಕ್ 1.5 hour 2 hours ನಾನು ಎಲ್ಲ ಎಡಿಟಿಂಗ್ ಮುಗಿದು ಅಪ್ಲೋಡ್ ಆಗ್ತಾ ಇತ್ತು. ಅದು ಹಳೆ ಲ್ಯಾಪ್ಟಾಪಲ್ಲಿ, ಅಂದರೆ ಡಿಲೇ ಇತ್ತು, ಪ್ರಾಬ್ಲಮ್ಸ್ ಇತ್ತು, ಬಟ್ ಹಂಗೂ ಹಿಂಗೂ ನಡೀತಾ ಇತ್ತು ಕೆಲಸ. ಬಟ್ ಈಗಂತೂ ಕಂಪ್ಲೀಟ್ಲಿ ಶಟ್ ಆಗಿದೆ. ಈಗಲೂ ಅದೇ ಲ್ಯಾಪ್ಟಾಪಲ್ಲೇ ನಾನು ಕೆಲಸ ಮಾಡ್ತಿದ್ರೂ ಇಂಟರ್ನೆಟ್ ಇಶ್ಯೂ ಇದ್ದೇ ಇದೆ. ಈಗಲೂ ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ. ಒಂದ್ಸರಿ ನಾನೆಲ್ಲ ಇಂಪೋರ್ಟ್ ಆದಮೇಲೆ ಸ್ವಲ್ಪ ಇಂಟರ್ನೆಟ್ ಇಲ್ದಿದ್ರೂ ನಡೆಯುತ್ತೆ ಎಡಿಟ್ ಮಾಡಲಿಕ್ಕೆ. ಸೊ ಎಸ್, ಇದೆಲ್ಲ ಪ್ರಾಬ್ಲಮ್ ಇದೆ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಓಕೆ, ನಮ್ಮ ಅಮ್ಮನ ಕರ್ಕೊಂಡು ಬಂದಿಲ್ಲ. ಲಾಸ್ಟ್ ಟೈಮ್ ಅಮ್ಮನ ಕರ್ಕೊಂಡು ಬಂದಾಗ ಈ ಸೆಕ್ಷನ್ ಏನಿದೆಲ್ಲ, ಈ ಎಂಟೈರ್ ಸೆಕ್ಷನ್ ಏನೂ ಇರಲಿಲ್ಲ. ಆ್ಯಕ್ಚುಲಿ ಅಲ್ಲೂ ಡಿಸ್ಪ್ಲೇ ಜಾಸ್ತಿ ಮಾಡಿರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಬಂದರು, 1-2 ಸೆಲೆಕ್ಟ್ ಮಾಡಿದ್ರು, ಹೋದರು ಅಷ್ಟೇ. ಬಟ್ ಇವಾಗ ನಾನೇನಾದ್ರು ಕರ್ಕೊಂಬಂದಿದ್ದರೆ ದ ಅಮೌಂಟ್ ಆಫ್ ಡಾಲ್ಸ್, ಆ್ಯಂಡ್ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ನಾವೇನಾದರೂ ಹೊಸದು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಲ್ಲ. ಸೊ ಹಾಗಾಗಿ ಯೂಶ್ವಲಿ ಇಲ್ಲಿಗೆ ಬಂದು ನಮ್ಮ ಹತ್ರ ಏನಿದೆ ಏನಿಲ್ಲ, ಆಮೇಲೆ ಸೆಟ್ ನಾನು ಹೇಳಿದಾಗೆ ಸುಮಾರು ಸಲ ಹೇಳ್ತೀನಿ, ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮದುವೆಯಿಂದ ಶುರು ಮಾಡಿದ್ರೆ ಮದುವೆ, ರಿಸೆಪ್ಷನ್ನು, ಊಟ, ಮತ್ತು ಶ್ರೀಮಂತ, ನಾಮಕರಣ, ಆ ಥರ ಲೈಕ್ ಒಂದು ರೋ ಕಂಪ್ಲೀಟಾಗಿ ಸೆಟ್ ಮಾಡ್ಕೊಂಡು ಹೋಗ್ತೀವಿ. ಮೋಸ್ಟ್ಲಿ ನಮ್ಮ ಹತ್ರ ನಾಮಕರಣ ಅಥವಾ ಬರ್ತ್ಡೇ ಇದು ಎರಡರಲ್ಲಿ ಒಂದು ಸೆಟ್ ಇಲ್ಲ. ನನಗೆ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ, ಅದು ಎರಡೂ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಅಡ್ರೆಸ್ ಏನಂತ ಹೇಳಿದ್ರೆ, ನೀವು ಸೀದಾ ಜಯನಗರ್ ಮೇನ್ ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ, ಹೊಸ ಶಾಪಿಂಗ್ ಕಾಂಪ್ಲೆಕ್ಸು ಮೇಲೆ ಬಂದರೆ ಇಲ್ಲಿ 2 ಇದೆ ಆ್ಯಕ್ಚುಲಿ. ಬಟ್ ಇವ್ರದ್ದು ಇರೋದು KS ದಸರಾ ಡಾಲ್ಸ್ ಅಂತ. ಹತ್ಕೊಂಡು ಮೇಲೆ ಬಂದರೆ ಅನಿಲ್ ಅಂತ ಇರ್ತಾರೆ. ಸೊ ನೀವು ಡೈರೆಕ್ಟಾಗಿ ಅವ್ರದ್ದು ಫೋನ್ ನಂಬರು, ಕಾಂಟ್ಯಾಕ್ಟು ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಸ್ಕ್ರೀನ್ ಮೇಲೂ ಹಾಕ್ತೀನಿ. ಸೊ ಡೆಫಿನೆಟ್ಲಿ ಕಮ್ ಆ್ಯಂಡ್ ಚೆಕ್. ಆ್ಯಂಡ್ ನನ್ನ ಹೆಸರು ಹೇಳಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟು ಸಿಗುತ್ತೆ. ಸೊ ಅದನ್ನು ನಾನು ಹೇಳಬಲ್ಲೆ. ಆ್ಯಂಡ್ ಎಸ್, ನಿಮಗೆ ದಸರಾ ಈ ವರ್ಷ ಹೇಗೆ ಏನು ಅಂತ ಹೇಳಿ ಇನ್ನೂ ಟೈಮ್ ಇದೆ, ಇನ್ನೊಂದು 10-15 ಡೇಸ್ ಅಂತೂ ಇದೆ. ಸೊ ನಾನು ಆದಷ್ಟು ಇವತ್ತು ಮನೆಗೆ ಹೋದ ತಕ್ಷಣ ಇದೇ ವ್ಲಾಗ್ ಹಾಕ್ಬಿಟ್ಟು ಆಮೇಲೆ ಬೇರೆ ವ್ಲಾಗ್ಸ್ನ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಹೇಳಿ. ಬಟ್ ಯು ಮಸ್ಟ್ ವಿಸಿಟ್. ನಾನು ಮಲ್ಲೇಶ್ವರಮಲ್ಲೂ ನೋಡಿದ್ದೀನಿ ಕಲೆಕ್ಷನ್, ಬೇರೆ ಅಂಗಡಿಗಳಲ್ಲೂ ನೋಡಿದ್ದೀನಿ. ಬಟ್ ಇವ್ರದ್ದೊಂಥರ ಕಲೆಕ್ಷನ್ ನೋಡಿದ್ರೆ ಬರಬೇಕು, ತೊಗೋಬೇಕು ಅಂತ ಅನಿಸುತ್ತೆ. ಸೊ ಮೇಕ್ ಶ್ಯೂರ್ ನೀವು ಬಡ್ಜೆಟ್ ಇಟ್ಕೊಂಡು ಬನ್ನಿ, ಇಲ್ಲಾಂದರೆ ನಾವು ಬಡ್ಜೆಟ್ ಯಾವಾಗಲೂ ಮೀರ್ತೀವಿ. ಸೊ ಅದಾಗಬಾರ್ದು ಅಂದರೆ ಒಂದು ಬಡ್ಜೆಟ್ ಇಟ್ಕೊಂಡು ಬನ್ನಿ. ಸೊ ಅದಕ್ಕೆ ಕರೆಕ್ಟಾಗಿ ಅವ್ರು ಹೇಳ್ಕೊತಾ ತೋರಿಸ್ಕೊಳ್ತಾ ಹೋಗ್ತಾರೆ, ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಕೊಡ್ತಾರೆ. ಆ್ಯಂಡ್
ಡಾಲ್ಸ್ ನಿಮ್ಗೆ ಏನಾದರೂ ಊರಿಂದ ಊರಿಗೆ ತರಿಸ್ಕೋಬೇಕಂದ್ರೂ ಈ ಫೋನ್ ನಂಬರ್ ಕೊಟ್ಟಿರ್ತೀನಲ್ಲ, ಅದಕ್ಕೆ ಫೋನ್ ಮಾಡಿ ಅವ್ರಿಗೆ ಆರ್ಡರ್ ಮಾಡಿ ಲೈಕ್ ಇದು ಮಾಡಿದ್ರೆ ನಿಮಗೆ ಕಳಿಸಿ ಕೊಡ್ತಾರೆ. ಅದ್ರ ಜೊತೆಗೆ ಸ್ಟ್ಯಾಂಡ್ಸ್ ಕೂಡ ಬಂದಿದೆ ಈ ಸರಿ, ಸ್ವಲ್ಪ ಡಿಫ್ರೆಂಟಾಗಿ ಸ್ಟ್ಯಾಂಡ್ಸ್ ಬಂದಿದೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಗೊಂಬೆಗಳು ತುಂಬ ಡಿಫ್ರೆಂಟಾಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ, ಸೊ ಥಮ್ಸ್ ಅಪ್ ಆನ್ ದ್ಯಾಟ್. ಓಕೆ, ಸೊ ಇದು ಆ್ಯಕ್ಚುಲ್ ಪ್ರೈಸ್ ಇದ್ರದ್ದು ಬಂದು 800 rupees. ಇದು ಆ್ಯಕ್ಚುಲಿ ಸಾಲಿಡ್ ವುಡ್ ಇದೆ, ಇದು ಸ್ವಲ್ಪ ಭಾರನೂ ಇದೆ. 800, ಬಟ್ ಈಗ ಆಫರ್ ಪ್ರೈಸು ಲಾಸ್ಟ್ ಇದೆ ಅಲ್ಲ ದಸರಾ, ಸೊ ಹಾಗಾಗಿ 650ಗೆಲ್ಲ ಬರ್ತಾ ಇದೆ. ಸೊ ನಿಮಗೆ 650ಗೆ ಇದೊಂದು ಮಣೆ ಸಿಗುತ್ತೆ. ವೆಯ್ಟ್ ಚೆನ್ನಾಗಿದೆ. ಅದರಲ್ಲೇ ತುಂಬ ಕಡಿಮೆ ರೇಟಿಗೆ ಅಂತ ಹೇಳಿದ್ರೆ ಇದು 200 rupeesಗೆಲ್ಲ ನಿಮಗೆ ಈ ಸೈಜ್ ಸಿಕ್ಬಿಡುತ್ತೆ. ಆ್ಯಂಡ್ ಇದು ಇನ್ನೊಂದು 100, 150, 100 rupees, 200 rupees ಜಾಸ್ತಿ ಇರ್ಬೋದು, ಸ್ವಲ್ಪ ಸೈಜ್ ವೇರಿಯೇಷನ್ಸ್ ಇರುತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ಇದು ನೀವು ದೀಪ ಏನಾದರೂ ಹಚ್ಚಿ ಸೈಡಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ಸಖತ್ ಕ್ಯೂಟಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಇಟ್ಟು ಮಧ್ಯದಲ್ಲಿ ಏನಾದರೂ ಇಡೋ ಥರ ಇತ್ತು ಅಂತ ಹೇಳಿದ್ರೆ ವೆರಿ ಕ್ಯೂಟ್, ಸಕ್ಕದಾಗಿ ಕಾಣಿಸುತ್ತೆ. ಸೊ ಎಸ್, ಸ್ಟ್ಯಾಂಡ್ ಹೇಳಿದ್ನಲ್ಲ ಈ ಥರ ಹೀಗೆ ಫಿಕ್ಸ್ ಮಾಡೋದು. ಓಕೆ, ಲಗೇಜ್ ಎಲ್ಲ ಇಲ್ಲಿದೆ. ಆ್ಯಂಡ್ ಒಂದು ಫೈನಲ್ ಗೊಂಬೆ ಮರ್ತೋಗಿತ್ತು ನನಗೆ. ಅಮ್ಮ ತುಂಬ ವರ್ಷದಿಂದ ಶ್ರೀನಿವಾಸ್ ಕಲ್ಯಾಣ ಬೇಕು ಅಂತ ಹೇಳ್ತಾಯಿದ್ರು. ಸೊ ಅದು ಅಲ್ಲಿತ್ತು, ನಾನು ಪ್ಯಾಕ್ ಮಾಡಿಸೋದನ್ನ ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಅವ್ರು ಇವಾಗ ಮೇಲೆ ಮತ್ತೆ ಅವ್ರು ಹೋಗಿದ್ದಾರೆ. ಅಂದರೆ ಡಬ್ಬಗಳು ಜಾಸ್ತಿ ಇತ್ತಲ್ಲ, ಸೊ ಕೆಳಗಡೆ ತೊಗೊಂಡ್ಬಂದು ಕೊಟ್ಟರು. ಬೈಯಪ್ಪನಹಳ್ಳಿಲಿ ನಾನು ಗಾಡಿ ಬಿಡೋದು ಬೇಡ ಅಂತ ಅಂದ್ಕೊಂಡೆ, ಲೈಕ್ ಆಟೋಲಿ ಹೋಗಬೇಕಾಗುತ್ತೆ ಅಂತ ಹೇಳಿ. ಬಟ್ ನನಗನ್ಸಿತ್ತು ಲೈಕ್ 2 ಡಬ್ಬ ಇರುತ್ತೆ ಅಷ್ಟೇ ಅಂತ. ಅದಿವಾಗ 4 ಡಬ್ಬ 2 ಕವರು, ಈಗ ಇನ್ನೊಂದು ಡಬ್ಬ ಮೇಲಿಂದ ಬರುತ್ತೆ. ಸೊ ಅಲ್ಲಿಗೆ 5 ಡಬ್ಬ ಆಗುತ್ತೆ. ಹಾಗಾಗಿ ಇವಾಗ ನಾನು ಇಲ್ಲಿಂದ ಸೀದಾ ಮನೆಗೆ ಆಟೋ ಬುಕ್ ಮಾಡ್ತೀನಿ. ಮನೆಗೆ ಹೋಗಿ ಮತ್ತೆ ಹಸ್ಬೆಂಡ್ ಜೊತೆಗೆ ಬೈಯಪ್ಪನಹಳ್ಳಿಗೆ ಹೋಗಿ ನಾನು ಗಾಡಿ ತೊಗೊಂಡು ಬರೋದಾಗಿದೆ ಈಗ. ಸೊ ಸ್ವಲ್ಪ ಅಲ್ಲಿ ಉಲ್ಟಾ ಪುಲ್ಟಾ ಆಯಿತು. ಬಟ್ ಇದನ್ನೆಲ್ಲ ತೊಗೊಂಡು ಮೆಟ್ರೋಲ್ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಸದ್ಯಕ್ಕೆ 5 ಗಂಟೆ ಆಗ್ತಾ ಇದೆ, ಹೆಚ್ಚು ಕಮ್ಮಿ 5:15 ಆಗ್ತಾ ಇದೆ. ಈಗ ನಾನು ಒಂದು 2-3 ವರ್ಷದಿಂದ ಇವ್ರ ಹತ್ರನೇ ಬರ್ತಾ ಇರೋದು. ಯಾಕಂದರೆ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಎಲ್ಲ ರೇಟಲ್ಲೂ ಕಂಪೇರ್ ಮಾಡಿದ್ರೆ ಇವ್ರ ರೇಟು ತುಂಬಾ ಕಮ್ಮಿ ಇದೆ, ತುಂಬ ರೀಸನಬಲ್ ಇದೆ. ಸೊ ಹಾಗಾಗಿ ದ್ಯಾಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ಬೇರೆ ನನಗನ್ಸುತ್ತೆ ಲೈಕ್ ಈವನ್ ಮಲ್ಲೇಶ್ವರಮಲ್ಲಿ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಇಲ್ಲಿ ಜಯನಗರಲ್ಲಿ, ಅದರಲ್ಲೂ ಇವ್ರ ಅಂಗಡಿಯಲ್ಲಿ, ಬಿಕಾಸ್ ಅವ್ರಿಗೂ ಕಾನ್ಫಿಡೆನ್ಸ್ ಅದು ತುಂಬ ಇದೆ, ಲೈಕ್ ನನ್ನ ರೇಟಿಗೆ ಯಾರೂ ಕೊಡಲ್ಲ ಬೆಂಗಳೂರಲ್ಲಿ ಅಂತ ಹೇಳಿ. ಅದು ಆ್ಯಕ್ಚುಲಿ ನಿಜ. ಯಾಕಂತ ಹೇಳಿದ್ರೆ ಅವ್ರಿಗೆ ಒಂಥರ ಇವ್ರದ್ದು ರೇಟು ಪ್ಲಸ್ ಗೊಂಬೆಗಳು ಕ್ವಾಲಿಟಿ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ, ಆ್ಯಂಡ್ ಇದು ಯಾವುದೇ ಥರದ ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ನಾನು ಜೆನ್ಯೂನಾಗಿ ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎಸ್, ಲೆಟ್ಸ್ ಗೋ. ಆ್ಯಂಡ್ ಈಗ ಮನೆಗೆ ಹೋಗಿ ಆಮೇಲಿಂದ ನಾನೇನು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪುಟ್ಟ ಒಂದು 5-6 ಐಟಮ್ ತೊಗೊಂಡಿದ್ದೀನಿ. ಸೊ ಅದನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಏನಂತಾರೆ, ಈಗ ಹೊರಡಬೇಕು, ಇನ್ನೇನೋ ಅವ್ರು ಗೊಂಬೆ ತೊಗೊಂಡು ಬಂದು ಕೊಡ್ತಾರೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬ ಚೆನ್ನಾಗಿದೆ. ಲಿಫ್ಟು ವರ್ಕಿಂಗ್ ಅದು ಇದು ಎಲ್ಲ ಇದೆ. ಬಟ್ ಸ್ಟಿಲ್ ಇದು ಏನಂತಾರೆ, ಅದು ಮೇಂಟೆನೆನ್ಸ್ ಇದೆಯಲ್ಲ, ಎಲ್ಲ ಕಡೆ ಉಗ್ದಿರೋದು ಅದು ಎಲ್ಲ, ಇಟ್ ಈಸ್ ವರ್ಸ್ಟ್, ನಿಜವಾಗ್ಲೂ ವರ್ಸ್ಟ್ ಇದು. ಸೊ ಓಕೆ, ಗೊಂಬೆ ಬಂತು. ಇವರು ಅನೆಲ್ಲು ಗೊಂಬೆ ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಅದಕ್ಕೊಂದು ಪೇ ಮಾಡಿಬಿಟ್ಟು ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೊರಡ್ತೀನಿ. ಸೊ ಲೆಟ್ಸ್ ಗೋ. ಮನೆಗೆ ಹೋಗಿ ವಾಪಸ್ ಸಿಗ್ತೀನಿ. ಮನೆಗೆ ಹೋಗಿ ಫುಲ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಏನೇನು ತೊಗೊಂಡೆ ಅಲ್ಲಿ ಪರ್ಟಿಕ್ಯುಲರ್ ಶಾಪ್. ಕೆಲವೊಂದೆಲ್ಲ ಲಾಸ್ಟ್ ಟೈಮ್ ಮಿನಿಯೇಚರ್ ಇದನ್ನು ತೊಗೊಂಡು ಬಂದ್ವಲ್ಲ, ಆಗ ತೊಗೊಂಡು ಬರ್ದೆಲ್ಲ ಇದ್ದಿದ್ದನ್ನು ಇವಾಗ ತೊಗೊಂಡು ಬಂದಿದ್ದೀನಿ. ಅಮ್ಮ ನಾನು ಹೋಗಿದ್ದಾಗ ತೊಗೊಂಡು ಬಂದಿದ್ವಲ್ಲ, ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಸೇಮೇ ಇದೆ. ಯಾಕಂದರೆ ಅವ್ರು ಫೋನ್ ಮಾಡಿ ಹೇಳಿದ್ದೆ ಆ ಥರ, ಲೈಕ್ ನೀವು ಹೋಗಿ ತೊಗೊಂಡು ಬಂದ್ರಲ್ಲ ಸಿಮಿಲರ್ ಆಗಿರೋ ಥರ ತೊಗೊಂಡು ಬನ್ನಿ ಅಂತ ಹೇಳಿ. ಸೊ ಈ ಡೈನಿಂಗ್ ಸೆಟ್ ಅದೆಲ್ಲ ತೊಗೊಂಡು ಬಂದಿದ್ದೆನಲ್ಲ, ಅದನ್ನೆಲ್ಲ ಸೇಮೇ ಆಲ್ಮೋಸ್ಟ್ ತೊಗೊಂಡು ಬಂದಿದ್ದೀನಿ. ಗ್ರೈಂಡರು ಮತ್ತು ಮಿಕ್ಸಿ, ಕುಕ್ಕರು ಅದೆಲ್ಲನೂ. ಇದೆಲ್ಲ ಈ ಥರ ನೀಟಾಗಿ ಪ್ಯಾಕಿಂಗಲ್ಲಿ ಬರುತ್ತೆ. ಇದೇ ಪ್ಯಾಕಿಂಗಲ್ಲೇ ವಾಪಸ್ ಹಾಕಿ, ಪ್ಲಾಸ್ಟಿಕ್ ಏನೂ ಆಗೋಲ್ಲ. ಸೊ ಹಾಗಾಗಿ ಇದೇ ಪ್ಯಾಕಿಂಗಲ್ಲೇ ವಾಪಸ್ ಹಾಕಿದ್ರೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ. ಅದು ಬಿಟ್ಟು ಹೊಸದಾಗಿ ನಾನು ತೊಗೊಂಡು ಬಂದಿರೋದು ಇದು ಈ ಟೋಪ್ ಸೆಟ್ ಏನು ಬರುತ್ತಲ್ಲ, ಅದು ಅಲ್ಯೂಮಿನಿಯಮ್ದು. ಈ ಥರ ಈ ಥರ ಇಟ್ಟು ಚೆಂದ ಕಾಣುತ್ತೆ. ಸೊ ಕೆಳಗಡೆ ಇಡ್ದಲೇ ಹಿಂಗೆ ಮಾಡಿದ್ರೆ, ಯಾಕಂದರೆ ಇದ್ರದ್ದು ಬೇಸ್ ರೌಂಡ್ ಇದೆ, ಕೆಳಗಡೆ ಇಟ್ಟರೆ ನೀಟಾಗಿ ಫಿಕ್ಸ್ ಮಾಡ್ಬೋದು. ಬಟ್ ಯು ಗಾಟ್ ದ ಐಡಿಯಾ ರೈಟ್. ಸೊ ಆ ಥರ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ಬಂದೆ. ನಮಗೆ ಅಲ್ಲಿ ಇದು ಸಿಗಲಿಲ್ಲ. ಆಮೇಲೆ ಇದು ಒಂದೇ ಒಂದು ಪೀಸ್ ಇತ್ತು. ಸೊ ಹಾಗಾಗಿ ಅವ್ರಿಗೇನೆ ತೊಗೊಂಡ್ಬಂದೆ ಇದನ್ನು. ಏನಿದು ಹಾಟ್ ಬಾಕ್ಸ್ ಥರ ಬರುತ್ತಲ್ಲ. ಎಡಿಟಿಂಗ್ ಶ್ರೀಪ್ರಿಯಾ ಹಿಯರ್. ಸೊ ಇದು ಅವ್ರಿಗೆ ಅಂತ ಹೇಳಿದ್ರೆ, ಅದೇ ಒಬ್ರು ಆಂಟಿ ಫೋನ್ ಮಾಡಿ ಹೇಳಿದ್ರಲ್ಲ ನನಗೆ ತೊಗೊಂಡು ಬಾ ಅಂತ ಹೇಳಿ. ಸೊ ಅವ್ರಿಗೆ, ಅದ್ರ ಜೊತೆಗೆ ನಮ್ಮ ಅಮ್ಮನಿಗೆ, ಅಂದರೆ ಅಮ್ಮಂಗೆ ಸಿಕ್ಕಿಲ್ದೆಲ್ಲ ಇದ್ದಿದ್ದೇನಾದರೂ ಇತ್ತು ಅಂತ ಹೇಳಿದ್ರೆ ತೊಗೊಂಡು ಬಂದೆ. ನಾನು ಇಬ್ಬರು ಹೋದಾಗ ತೊಗೊಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಇದನ್ನು ಅವರಿಗೂ ಒಂದು ತೊಗೊಂಡೆ,
ಆ್ಯಂಡ್ ನನಗೂ ಒಂದು ತೊಗೊಂಡೆ. ನನಗೆ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ತಿರ್ಪಿಂದಿರುತ್ತಲ್ಲ ಡಬ್ಬಿ, ಆ ಥರದ್ದು. ಈವನ್ ಹೊರಗಡೆ ಎಲ್ಲಾರ ಹೋದಾಗ ಈ ಕುಂಕುಮ ಅಥವಾ ಮಂತ್ರಾಕ್ಷತೆ ಎಲ್ಲ ತುಂಬಿಸ್ಕೊಂಡು ಹೋಗೋಕ್ಕೂ ಚೆನ್ನಾಗಿದೆ. ಇದು ಲೀಕ್ ಆಗಲ್ಲ ಅನ್ನೋದಕ್ಕಿಂತ ಟೈಟಾಗಿ ಮುಚ್ಬೋದು. ಸೊ ಅದೆಲ್ಲ ಹೊರಗಡೆ ಬರೋದು ಮಾಡೋದು ಆಗಲ್ಲ. ಅದು ಬಿಟ್ಟು ಇದೊಂದು ತುರಿಯೋ ಮಣೆ ತೊಗೊಂಡಿದ್ದೀನಿ, ಆಂಟಿಗೂ ತೊಗೊಂಡಿದ್ದೀನಿ, ನಮಗೂ ತೊಗೊಂಡಿದ್ದೀನಿ ಎಕ್ಸ್ಟ್ರಾ. ಆ್ಯಂಡ್ ಇದು ನನಗೆ ತೊಗೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ಇದ್ರಲ್ಲಿ ಗ್ರೇಟ್ ಮಾಡ್ಬೋದು. ಇದು ಚೀಸ್ ಗೇಟರ್ ಮ್ಯಾಗ್ನೆಟ್, ಇದು ಫ್ರಿಜ್ಜಿಗೆ ಹಚ್ಚಕ್ಕೆ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಓಕೆ, ಇಡ್ಲು ಒಲೆ ಥರದ್ದು ಸಿಕ್ತು, ಇಲ್ಲೇ ತೋರಿಸ್ತೀನಿ. ಹೀಗೇ ಇದು ಮೇಲೆಯಿಂದ ಓಪನ್ ಇದೆ, ಇದು ಇಡ್ಲು ಒಲೆ ಇರುತ್ತಲ್ಲ ಆ ಥರದ್ದು. ಇದೊಂದು ಪುಟ್ಟ ಮಗ್ಗಿದು ಸಖತ್ ಕ್ಯೂಟಾಗಿದೆ. ಆ್ಯಂಡ್ ಇದೊಂದು ಮರ ಇದೆ ಇದು. ಸೊ ಇದೊಂದು ಪ್ಲೇಟ್ ತೊಗೊಂಡು ಬಂದಿದ್ದೀನಿ, ಹಿತ್ತಾಳೆದಿದು. ಅಲ್ಲಿ ಹಿತ್ತಾಳೆ ಐಟಮ್ಗಳು ಸಿಗುತ್ತೆ ಅಂತ ಹೇಳಿದ್ದೆ. ಹಾಗೆ ನೋಡ್ತಾ ಇದ್ದಾಗ ಇದು 2 ಬ್ಯಾಸ್ಕೆಟ್ ಸಿಕ್ತು. 130 ರುಪೀಸೋ ಏನೋ ಹೇಳಿದ್ರು, ಅಥವಾ 115 ಏನೋ. ಇದು ಮೋಸ್ಟ್ ಪ್ರಾಬ್ಲಿ ಗೊತ್ತಿಲ್ಲ, ಎರಡರಲ್ಲಿ ಒಂದು ರೇಟ್ ಇರುತ್ತೆ. ಇದೊಂದು ಚೂರು ದೊಡ್ಡದಿದೆ, ಇದೊಂದು ಚೂರು ಚಿಕ್ಕದಿದೆ, ಬಟ್ ಎಲ್ಲದಕ್ಕೂ ಒಂದೇ ಪ್ರೈಸ್ ಅಂತ ಹೇಳಿದ್ರು. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಆಮೇಲೆ ಇದು 2 ಹಿಡಿದು ಇತ್ತು. ಮಾಮೂಲಿ ನಾವು ಈ ಹೊಲಿಗೆ ಹೊಲಿತಾರಲ್ಲ, ಸೊ ಆ ಥರದ್ರಲ್ಲಿ ಈ ಲಂಚ್ ಬ್ಯಾಗ್ ಅದೆಲ್ಲ ಇರುತ್ತಲ್ಲ, ಅದರಲ್ಲಿ 2 ಹಿಡಿದು ಇತ್ತು. ಆಮೇಲೆ ಒಂಥರ ಶೇಪ್ದೆಲ್ಲ ಇತ್ತು, ಒಂಥರ ತ್ರಿಕೋನ ಮೇಲ್ಗಡೆ ಎಲ್ಲ ಇತ್ತು. ಬಟ್ ನನಗೆ ಪ್ಲ್ಯಾಂಟ್ ಇಡೋಕ್ಕೋಸ್ಕರ ನಾನು ಇದು 2 ತೊಗೊಂಡು ಬಂದಿದ್ದೀನಿ. ಸಕ್ಕದಾಗಿದೆ. ಆಂಟಿ ಇನ್ನೊಂದು ಇದನ್ನು ತೊಗೊಂಡು ಬಾ ಅಂತ ಹೇಳಿದರು. ಏನದು ಶಾರದಾದೇವಿ ಅಥವಾ ಸರಸ್ವತಿ ಆ ಥರದ್ದು ಒಂದು ವಿಗ್ರಹ ಬೇಕಿತ್ತು. ಸೊ ನಾನು ಯೂಶ್ವಲಿ ಹೋಗ್ತೀನಲ್ಲ ಶಾಪು, ಇದಕ್ಕೆ ಮುಂಚೆ ತೋರಿಸಿದ್ನಲ್ಲ, ಅವರ ಅಂಗಡಿಗೆ ಹೋಗಿದ್ದಾಗ ಅಲ್ಲೇ ತೊಗೊಂಡಿದ್ದು ಇದನ್ನು. ಇದು ಸರಸ್ವತಿ, ಆ್ಯಕ್ಚುಲಿ ಇದು ಸರಸ್ವತಿ ವೀಣೆ ಇಟ್ಕೊಂಡಿರೋ ಅಂಥದ್ದು. ಇದು ಈ ಥರ ಶಾರದಿದ್ದು ಒಂದು ತುಂಬ ಚೆನ್ನಾಗಿತ್ತು. ಐ ಥಿಂಕ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಶಾರದಿದ್ದು ಒಂಥರ ಫಿನಿಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಇಷ್ಟುದ್ದ ಇತ್ತದು, ಸಿಕ್ಕಾಬಳೆ ಚೆನ್ನಾಗಿತ್ತು. 2800 ಏನೋ ಅದು, ಆಫ್ಟರ್ ದ ಡಿಸ್ಕೌಂಟ್. ಲೈಕ್ 3000 ಸಮಥಿಂಗ್ ಏನೋ ಇರೋದು, ಅದು 3900 3800 ಏನೋ. ಸೊ ಡಿಸ್ಕೌಂಟ್ ಆದಮೇಲೆ 2800 2700ಗೂ 800ಗೆ ಕೊಡ್ತೀನಿ ಅಂತ ಹೇಳಿದ್ರು ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಿಮಗೇನಾದರೂ ಶಾರದಾ ಅಥವಾ ಅದು ಆ್ಯಕ್ಚುಲಿ ಶಾರದೆ, ಇದು ಸರಸ್ವತಿ. ಸೊ ಶಾರದೆ ನಾನು ಈ ಫೋಟೋ ಕಳಿಸಿದಾಗ ಅವ್ರು ಇದನ್ನೇ ಇರಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವರಿಗೆ ಇದನ್ನೇ ತೊಗೊಂಡು ಬಂದೆ. ನೀಟಾಗಿ ಈ ಥರ ಪ್ಯಾಕ್ ಮಾಡಿ ನ್ಯೂಸ್ ಪೇಪರಲ್ಲಿ ಎತ್ತಿಟ್ಬಿಟ್ರೆ ಎಷ್ಟು ವರ್ಷ ಬೇಕಾದರೂ ಇರುತ್ತೆ. ಒಂದಿಷ್ಟು ವರ್ಷಗಳಾದಮೇಲೆ ಅಕಸ್ಮಾತ್ ಏನಾದರೂ ಪೇಂಟ್ ಏನಾದರೂ ಮಾಡ್ಬೇಕನ್ಸಿದ್ರೆ ಮಾಡ್ಬೋದು. ಇದ್ರದ್ದು MRP 400 ರುಪೀಸು, ಬಟ್ ಸ್ವಲ್ಪ ಡಿಸ್ಕೌಂಟ್ ಮಾಡಿಬಿಟ್ಟು 300 ರುಪೀಸಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಹೇಳಿದೆ ಸೆಟ್ ವೈಸ್ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ನಾಮಕರಣದ ಸೆಟ್ಟನ್ನು ತೊಗೊಂಡು ಬಂದಿದ್ದೀನಿ. ಐ ಥಿಂಕ್ ನಾಮಕರಣದ ಸೆಟ್ಟನ್ನ ಮತ್ತೆ ಶ್ರೀನಿವಾಸ್ ಕಲ್ಯಾಣ ಸೆಟ್ನ ನಾನು ಇವತ್ತು ತೋರಿಸ್ತೀನಿ ಇಲ್ಲಿ. ಅದು ಬಿಟ್ಟು ಇರೋ ಸೆಟ್ಗಳನ್ನು ಎಸ್ಪೆಷಲಿ ನವದುರ್ಗಿಯರು ತೊಗೊಂಡಿದ್ದೀವಿ. ಬಿಕಾಸ್ ರಾತ್ರಿ ಅಂತ ಹೇಳಿದ್ರೆ ನವದುರ್ಗಿಯರೇ ಇರಲಿಲ್ಲ ನಮಗೆ. ಸೊ ರಿಲೇಟಬಲಿ ಫಸ್ಟ್ ಅದನ್ನೇ ತೊಗೊಳ್ಬೇಕಿತ್ತು. ಹಾಗಾಗಿ ನಾವು ಫಸ್ಟ್ ಅದನ್ನು ತೊಗೊಳ್ಳೋಣ ಅಂತ ಹೇಳಿ ಈ ಸರಿ ಲಾಸ್ಟ್ ಟೈಮ್ ಅಮ್ಮ ಬಂದಾಗ್ಲೇ ಆರ್ಡರ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಲೈಕ್ ಒಂದು ನವದುರ್ಗಿಯರಂತೂ ಬೇಕೇ ಬೇಕು ಅಂತ ಹೇಳಿ ಅದನ್ನು ಪಿಕ್ ಮಾಡೋಕ್ಕೆ ಹೋಗಿ ಇಷ್ಟೆಲ್ಲ ತೊಗೊಂಡು ಬಂದಿರೋದು ನಾನು. ಸೊ ಲೆಟ್ ಮೀ ಶೋ ಯು. ಐ ಥಿಂಕ್ ನಾನು ಇದನ್ನು ಏನಂತಾರೆ ತೊಟ್ಲು ಶಾಸ್ತ್ರದ್ದೇನಿದೆ ಅಲ್ಲ, ಅದನ್ನು ನಾನು ಅಲ್ಲೇ ದುರ್ಗದಲ್ಲೇ ಓಪನ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಈ ಶ್ರೀನಿವಾಸ್ ಕಲ್ಯಾಣ ನಾನು ನೋಡಿಲ್ಲ, ಸೊ ನನಗೂ ಎಕ್ಸೈಟ್ಮೆಂಟ್ ಇದೆ. ಅದನ್ನು ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಓಕೆ, ಸೊ ಮೇಯ್ನ್ ಬಂದು ಇದು ಸಿಕ್ಕಾಪಟ್ಟೆ ಹೆವಿ ಇದೆ. ಶ್ರೀನಿವಾಸ ಪದ್ಮಾವತಿ, ಮಧ್ಯದಲ್ಲಿ ಧರಣಿ ರಾಜ ಅನಿಸುತ್ತೆ. ಆ್ಯಂಡ್ ಇದು ಪೂರ್ತಿ ಈ ಥರ ಸೆಟಪ್ಪಲ್ಲಿ ಇದು ಒಂದು ಸಿಂಗಲ್ ಇದರಲ್ಲೇ ಎಲ್ಲ ಇದೆ. ಸೊ ನಾನು ಹೇಳಿದ ಹಾಗೆ ಸ್ವಲ್ಪ ಹೆವಿ ಇದೆ, ಮಣ್ಣಿಂದ ಅದರಿಂದ ತುಂಬ ಹೆವಿ ಬರುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕ ನಿಂತ್ಕೊಳ್ತಾರಲ್ಲ ಎಲ್ಲರೂ ಇದ್ದಾರೆ, ನಾರದ ಈ ಥರ. ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿದೆ. ಲೈಕ್ ಸುಮ್ಮನೆ ಏನೋ ಮಾಡಬೇಕು ತಿದ್ದಬೇಕು ಅಂತ ಐಬ್ರೋಸು ಅದು ಇದು ಎಲ್ಲ ತಿದ್ದಿಲ್ಲ. ಕೆಲವೊಂದು ಗೊಂಬೆಗಳಿರುತ್ತೆ ಲೈಕ್ ಸ್ವಲ್ಪ ಕಮ್ಮಿ ರೇಟಿಂದು, ಸ್ವಲ್ಪ ಕಮ್ಮಿ ಕ್ವಾಲಿಟಿದೆಲ್ಲ ಇರುತ್ತಲ್ಲ. ಸೊ ಇದು ಹೇಗೆ ಶೇಪ್ ಹೀಗೆ ಬಂದಿದೆಯಲ್ಲ ನೀಟಾಗಿ ಐಬ್ರೋಸ್ದು, ಅದು ಸುಮ್ಮನೆ ಹಿಂಗಿರುತ್ತೆ ಅಷ್ಟೇ. ಒಂಥರ ಈ ಚಿಕ್ಕ ಐಬ್ರೋ ಥರ ಕೊಟ್ಟಿರ್ತಾರೆ. ಸೊ ಯಾರ್ಯಾರೆಲ್ಲ ಈ ಪಿಕ್ಚರಲ್ಲಿ ಇದೆ ಅಲ್ಲ, ಅಂದರೆ ಫೋಟೋ ಬರುತ್ತಲ್ಲ, ಆ ಫೋಟೋದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಇದೆಯಲ್ಲ ಅದೆಲ್ಲ ಕ್ಯಾರೆಕ್ಟರ್ಸು ಒಂದೊಂದು ಗೊಂಬೆ ಇದೆ. ಆ್ಯಂಡ್ ಸೈಜ್ ಚೆನ್ನಾಗಿದೆ ಗೊಂಬೆದು, ಇಷ್ಟು ದೊಡ್ಡದಿದೆ. ಲೈಕ್ ಆಲ್ಮೋಸ್ಟ್ ಇದು ನನ್ನ ಕೈ ಎಂಡ್ ಆದರೆ ನನ್ನ ಕೈಗಿಂತ ದೊಡ್ಡದಿದೆ. ಸೊ ಇದೊಂದು ಹನುಮ, ಗರುಡ, ಬ್ರಹ್ಮ,
ಇದೊಂದು ದೇವಿ ಆ್ಯಂಡ್ ಇದ್ರ ಜೊತೆಗೆ ಒಂದೇ ಒಂದು ಅಗ್ನಿದೊಂದು ಚಿಕ್ಕ ಪೀಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಹೀಗೆ ಫ್ರಂಟಲ್ಲಿ ಅಂದರೆ ಇದ್ರ ಮೇನ್ ಗೊಂಬೆ ಇದೆಲ್ಲ ಅದ್ರ ಮಧ್ಯದಲ್ಲಿ ಈ ಥರ ಫ್ರಂಟಲ್ಲೇ ಇಟ್ಬಿಟ್ಟು ಸುತ್ತಲೂ ಈ ಥರ ಕ್ಲೀನಾಗಿ ಈ ಎಲ್ಲ ಗೊಂಬೆಗಳನ್ನು ಜೋಡಿಸೋದು. ಸೊ ಇದು ಏನು ಶ್ರೀನಿವಾಸ ಕಲ್ಯಾಣ. ಇದ್ರದ್ದು ಪ್ರೈಸ್ ನನಗೆ ಮರ್ತು ಹೋಗಿದೆ. ಸೊ ಐ ಥಿಂಕ್ ಇಟ್ ಇಸ್ 4000 ಸಮಥಿಂಗ್. ಡಿಸ್ಕೌಂಟ್ಸ್ ಇರುತ್ತೆ. ಸೊ ನೀವು ಹೋಗಿ ಕೇಳಿ, ನನಗೆ ಗೊತ್ತಿಲ್ಲ ಎಷ್ಟಿದು ಪ್ರೈಸು ಅಂತ ಹೇಳಿ. ಸೊ ನೀವು ಅಲ್ಲೇ ಹೋಗಿ ನೋಡಬೇಕು. ಯಾಕಂದರೆ ಇದೊಂದು ಮೇನ್ ಪೀಸ್ ಬಿಟ್ಟು 12 ಇದೆ. ಇದು ಮೇನ್ ಪೀಸ್ ಬಿಟ್ಟು 12 ಪೀಸ್, ಅಂದರೆ ಇದನ್ನು ಸೇರಿಸಿ 12 ಗೊಂಬೆಗಳಿದೆ. ಸೊ ಹಾಗಾಗಿ ಗೊತ್ತಿಲ್ಲ, ಅದ್ರ ಮೇಲೂ ಜಾಸ್ತಿನೂ ಆಗ್ಬೋದು. ಯಾಕಂದರೆ ನಾನು ಅಲ್ಲೊಂದು ಅಷ್ಟಲಕ್ಷ್ಮಿಯರ್ದೊಂದು ಇತ್ತು, ಇಷ್ಟುದ್ದ ಇತ್ತು ಗೊಂಬೆ. ಅದು ಇಷ್ಟುದ್ದ ಲಿಟ್ರಲಿ ಮುಖ ಸಿಕ್ಕಾಬಡೆ ಚೆನ್ನಾಗಿತ್ತು, ತುಂಬ ಕ್ಯೂಟ್ ಆಗಿತ್ತು. ನಾನು ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ವೀಡಿಯೋದಲ್ಲಿ, ನಂಗೆ ಮರ್ತು ಹೋಯ್ತು ಲಾಸ್ಟಿಗೆ. ಸ್ವಲ್ಪ ಬರ್ತಾ ಟೈಮು ಆಗ್ತಾ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಮಾಡಿಲ್ಲ. ಅದು 8000 ಒಂದು ಸೆಟ್ಗೆ, ವರ್ತ್ ದ ಮನಿ ಅಂತ ಹೇಳ್ಬೋದು. ಬಿಕಾಸ್ ಗೊಂಬೆಗಳು ಇಸ್ ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ನೀವು ಗೊಂಬೆ ಇಡ್ತಿದ್ದೀರಾ ಮನೆಯಲ್ಲಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ ಇಟ್ಸ್ ಅ ಕಾಸ್ಟ್ಲಿ ಹಾಬಿ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ನಾ ಹೇಳೋ ಹಾಗೇನೆ ಯೂಶ್ವಲಿ ಪ್ರತಿ ವರ್ಷವೂ ಇಷ್ಟು ದುಡ್ಡು ಅಂತ ಹೇಳಿ ನಾವು ಗೊಂಬೆಗಿಡ್ಲಿಕ್ಕೆ ಅಂದರೆ ಅಮ್ಮ ಶುರು ಮಾಡಿದ್ದಾರೆ. ಲೈಕ್ ಅಮ್ಮ ಅವ್ರ ಹತ್ರ ಅವ್ರದ್ದೊಂದು ಬೊಟೀಕ್ ಇದೆ, ಅವರು ಟೇಲರು. ಸೊ ಹಾಗಾಗಿ ಪ್ರತಿ ವರ್ಷ ಇಡೀ ವರ್ಷದ್ದು ಜಿಗ್ಜ್ಯಾಗ್ ಫಾಲ್ಸ್ ದುಡ್ಡು ಗೊಂಬೆಗಿಡೋದು ಆ ಥರ. ಸೊ ಎಷ್ಟು ಜಿಗ್ಜ್ಯಾಗ್ ಫಾಲ್ ಮೇಲೆ ಎಷ್ಟೇ ಲಾಭ ಬಂದಿರುತ್ತಲ್ಲ ಅದಷ್ಟನ್ನು ಒಂದು ಕಡೆ ತೆಗೆದಿಟ್ಟಿರ್ತಾರೆ. ಸೊ ಇದೆಲ್ಲ ಸೇರಿ ಎಷ್ಟಾಯಿತೋ ಆ ಒಂದು ಗೊಂಬೆಗೆ ಅಷ್ಟೇ ಆಯಿತು. ಸೊ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 12,000 ತನಕನೂ ಇವತ್ತು ಬಿಲ್ ಆಗಿದೆ ಅಲ್ಲಿ. ಯೂಶ್ವಲಿ ಆಗುತ್ತೆ ಲೈಕ್ 10,000 ಇಟ್ಕೊಂಡು ಹೋಗ್ತೀವಿ ನಾವು. ಅಂದರೆ 10,000 ಇಸ್ ಲೈಕ್ ಒಂದು 2 ರಿಂದ 3 ಸೆಟ್ ಗೊಂಬೆಗಳು ಬರುತ್ತೆ. ಬಿಕಾಸ್ ಇದೆಲ್ಲ ಕಾಸ್ಟ್ಲಿ ಇರುತ್ತೆ, ಲೈಕ್ ಮಣ್ಣಿಂದಲ್ವಾ ಇದು. ಸೊ ಬೇರೆ ಕ್ವಾಲಿಟಿದು ಯಾವುದು ಪೇಪರ್ ಮ್ಯಾಶ್ ಅದು ಬರುತ್ತೆ. ಪೇಪರ್ ಮ್ಯಾಶ್ ಆ್ಯಕ್ಚುಲಿ ಇನ್ನೂ ಕಾಸ್ಟ್ಲಿ. POP ಬರುತ್ತೆ ಮೋಸ್ಟ್ಲಿ, ಅದು ಕಮ್ಮಿನ ಅಥವಾ ಸಮಥಿಂಗ್ ಲೈಕ್ ದಟ್. ಸೊ ಐ ಡೋಂಟ್ ರಿಮೆಂಬರ್. ಬಟ್ ಮಣ್ಣಿಂದು ಭಾರನೂ ಇರುತ್ತೆ, ಕೇರ್ಫುಲ್ಲಾಗೂ ನೋಡ್ಕೋಬೇಕು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ಪೇಂಟ್ ಮಾಡ್ಬೋದು ಇದನ್ನು, ಲೈಕ್ ಏನಾರ ಒಂದು ಸ್ವಲ್ಪ ಹಾಳಾಗಿದೆ ಅಂತ ಹೇಳಿದ್ರೆ ಪೇಂಟು ಅದು ಎಲ್ಲ ಮಾಡ್ಬೋದು. ಸೊ ಅದು ಎಲ್ಲ ಇದೆ. ಸೊ ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ಈಸ್ ಅ ಕಾಸ್ಟ್ಲಿ ಹಾಬಿ, ನಾ ಹೇಳ್ದಾಗೇ. ಸೊ ಇದನ್ನೆಲ್ಲ ತೆಗೆದಿಡ್ತೀನಿ. ಲಿಟ್ರಲಿ ನನ್ನ ಸುತ್ತಲೂ ಸಾಮಾನಿದೆ ಇವಾಗ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಆಮೇಲೆ ಮಲ್ಕೊಳಕ್ಕೆ ಹೋಗ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡೋಣ. ಕಣ್ಣು ಹಾಗೆ ಮುಚ್ಕೊಂಡು ಹೋಗ್ತಾ ಇದೆ ನಂದು. ಬಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್. ರಾಮ್ ರಾಮ್.